ಆರಂಭ ಆಗಿದೆಯಲ್ಲ ಬ್ರದರ್, ದಿನ ಕ್ರಾಂತಿನೇ. ಕ್ರಾಂತಿ ಎಲ್ಲೇ ಇದೆ, ಬ್ರೇಕ್ಫಾಸ್ಟ್ ಕರೆದಿದ್ದಾರಲ್ಲ, ಇವತ್ತೇನ ಡಿಸೈಡ್ ಆಯ್ತಾ? ನೋಡ್ರಿ, ನಾವು ಒಂದೇ ನಿಮಿಷ, ನಾವು ರಾಜ್ಯದ ಜನರ ಪರವಾಗಿ ಕೇಳುವಂಥದ್ದು, ರಾಜ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಜನರ ಸಮಸ್ಯೆಯನ್ನು ಕೇಳಬೇಕು. ಅದು ಬಿಟ್ಬಿಟ್ಟು ಮಾಧ್ಯಮದಲ್ಲಿ ಪ್ರತಿದಿನ ಬರುವಂಥದ್ದು ಯಾರು ಮುಖ್ಯಮಂತ್ರಿ ಅಂತ ಅಷ್ಟೇ. ಇದು ಹೋಗ್ಬೇಕು ಅಂತ ಹೇಳೋದು. ಯಾರನ್ನಾಗ್ಲಿ ಇವರು ಯಾರು ಮುಖ್ಯಮಂತ್ರಿ, ಇವ್ರು ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿದ್ದು. ಕುಮಾರಣ್ಣ ಅವ್ರು ಹೇಳಿದ್ದಾರೆ ನಮ್ಗೆ ಸಂಬಂಧ ಇಲ್ಲ. ಆದರೆ ಜನರ ಅಭಿವೃದ್ಧಿ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಸತ್ತೋಗಿದೆ, ಅದು ನಮ್ಮ ಕ್ಲೈಮ್ ಅಷ್ಟೇ. ಕ್ರಾಂತಿ ಅಂತೂ ಶುರುವಾಗಿದೆ, ಈಗ ವಾಂತಿ ಆಗ್ಬೇಕಷ್ಟೇ. ಅದಕ್ಕೋಸ್ಕರ ಕಾಯ್ತಾ ಇದ್ದೀರಿ, ಯಾವತ್ತು ಕಾಂಗ್ರೆಸ್ ಪಾಂತಿಯಲ್ಲಿ ವಾಂತಿ ಆಗ್ತಂತ. ಧನ್ಯವಾದ. ಈ ಸರ್ಕಾರ ಇಲ್ಲೆಲ್ಲ ನಾನು ಸ್ಲಿಪ್ ಕೊಟ್ಟರು ನೋಡಿ, ನಾಗಮಂಗಲದಲ್ಲಿ ನಾವು CSR ನಿಧಿಯಿಂದ ಒಂದು 60 ಲಕ್ಷ ರೂಪಾಯಿ ಶಾಲಾ ಕಟ್ಟಡಕ್ಕೆ ಕೊಟ್ಟರೆ, ಅಲ್ಲಿ ಇರ್ತಕ್ಕಂಥ ರೆಪ್ರೆಸೆಂಟೇಟಿವ್ ನಾನು ಬಂದು ಪೂಜೆ ಮಾಡೋವರೆಗೂ ಕೆಲಸ ಮಾಡಬಾರ್ದು ಅಂತ ಎದುರಿಸಿ ಈಗ ಹೋಗಿ ಪೂಜೆ ಮಾಡೋಕ್ಕೆ ಹೋಗೋರಂತೆ. ಇದು ಹೇಳಿ ಅಂತ ಹೇಳ್ತೀವಿ. ಇವೆಲ್ಲ ಸಣ್ಣ ವಿಷಯ ನನಗೆ. ಈ ಇದಕ್ಕೆ ನಾನು ಇಳಿಯೋದಿಲ್ಲ. ಭವಿಷ್ಯ ಯಾವ ಥರ ಇದೆ ಸರ್ಕಾರ ಅನ್ನೋದು. ಈಗ ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಗೆ ಅನುಕೂಲ ಆಗೋ ರೀತಿ ಚರ್ಚೆಗಳಾಗ್ತವೆ. ಯಾಕಂದ್ರೆ ಕೋರ್ಟಲ್ಲಿ ಕ್ಲಿಯರೆನ್ಸ್ ಆಗಿದೆ ಸರ್. DK ಶಿವಕುಮಾರ್ ಅವರು ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರು ಹೇಳಿರ್ತಕ್ಕಂಥ ಒಂದು ತೀರ್ಪು, ನಾವು ಇದಕ್ಕೆ ತೀರ್ಮಾನ ಕೊಡ್ತಕ್ಕಂಥ ಸ್ಥಾನದಲ್ಲಿ ನಾವಿಲ್ಲ, ನಾವು ತಾಂತ್ರಿಕ ತಜ್ಞರಲ್ಲ, ನೀವು ಎಲ್ಲಿ ಹೋಗಿ ಕೇಳಬೇಕು ಅಲ್ಲಿ ಸೆಟ್ಲ್ ಮಾಡ್ಕೊಳ್ಳಿ ಅಂತ. ತಮಿಳ್ನಾಡಿನಲ್ಲಿ ಅವ್ರದ್ದು ಒಂದು ಭಾಗ. ಈಗ ನಿಮ್ಮ ಕಾವೇರಿ ನೀರಿನ ನಿರ್ವಹಣಾ ಸಮಿತಿ ಏನಿದೆ, ತಮಿಳ್ನಾಡವ್ರು ಹೋಗಿ ಅಲ್ಲೂ ಅಬ್ಜೆಕ್ಷನ್ ಹಾಕ್ತಾರೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಈಗ ಅದೆಂಥದ್ದು, ಮೊನ್ನೆನೋ ಹೇಳೋರು, ವಿರೋಧ ಪಕ್ಷಗಳು ಎಲ್ಲರದು ಒಂದು ಸಭೆ ಕರೀತಾರಂತೆ. ಪಾದಯಾತ್ರೆ ಮಾಡಿ ಮೇಕೆದಾಟು ಕಟ್ತೀವಿ ಅಂತ ಹೊರಟರು ಇವರೇ ಅಲ್ವಾ? ಇಲ್ಲಿ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತ ಹೇಳೋದೇನಿದೆ. ನಾನು ಇದರ ತಾಂತ್ರಿಕತೆ ಬಗ್ಗೆ ಚರ್ಚೆ ಮಾಡಲ್ಲ, ಏನಿದೆ ಅಂತ ಹೇಳಿ. ಇವತ್ತು ಮಹದಾಯಿ ಯೋಜನೆಯಲ್ಲಿ ಸುಮಾರು 20-25 ಎಕರೆ ಭೂಮಿ, ಹೆಕ್ಟರ್ ಭೂಮಿ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಸಿಗಲಿಲ್ಲ ಇನ್ನೂ, ಅದರಿಂದ ಕೆಲಸ ನಿಂತಿದೆ. ಇಲ್ಲಿ 13,000 ಎಕರೆ ಭೂಮಿ ವನ್ಯಜೀವಿಗಳ ಪ್ರದೇಶ. ಇದು ಬರೀ ನಾವು ಕೂತ್ಕೊಂಡು ಚರ್ಚೆ ಮಾಡಿದ ತಕ್ಷಣ ಸಾಲ್ವ್ ಆಗಲ್ಲ ಇದು. ಎಂಪಿಗಳು ಈಗ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ, ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ. ದಿನ ಸಾಯ್ತಾವ್ರೆ. ಕಾಡೇನೋ ಸರಿ, ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಅಲ್ಲಿ ಬದುಕ್ತಾವಲ್ಲ ಪ್ರಾಣಿಗಳು. ಈಗೆಲ್ಲ ಬರ್ತಾವಲ್ಲ ಸಿಟಿಗೆ, ಬೆಂಗಳೂರು ನಗರಕ್ಕೂ ಬರ್ತಾವಲ್ಲ, ಅವನ್ನೆಲ್ಲ ಎಲ್ಲಿ ಕಳಿಸ್ತೀರಿ? ಕೆಲವು ಸೂಕ್ಷ್ಮ ಅಂತ ವಿಚಾರಗಳಿದೆ, ಅದು ನಾನಿಲ್ಲಿ ಓಪನ್ ಆಗಿ ಮಾತಾಡೋಕ್ಕಾಗಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.